Hi everybody, myself Shruti, lecturer in a government polytechnic Mundgod, Uttar Kannada district. Welcome to the Department of Collegiate and Technical Education. I am going to present the topic called alloy steel in this session, which is related to the subject materials for engineering, which is for first semester diploma students. The course code of materials for engineering is 20ME11T. These are all the contents I would like to present in this session. The first topic is Introduction to Alloy Steel and then Properties of Alloy Steel. Third topic is Effect of Alloying Elements on Alloy Steel, Applications of Alloy Steel, and finally MCQ, means a multiple choice questions on alloy steels. Next, coming to the introduction to the alloy steel. Alloy steel ಅಂತ ಹೇಳಿದ್ರೆ it is the combination of steel with other elements such as a molybdenum, manganese, nickel, chromium, vanadium, silicon and boron etc. to enhance the material properties. So alloy steel ಅಂತ ಹೇಳಿದ್ರೆ ಸ್ಟೀಲು ಮತ್ತೆ ಅಲಾಯಿಂಗ್ ಎಲಿಮೆಂಟ್ಸ್ ಅದರ್ ದೆನ್ ಕಾರ್ಬನ್. ಸೊ ಕಾರ್ಬನ್ ಬಿಟ್ಟು ಉಳಿದ ಅಲಾಯಿಂಗ್ ಎಲಿಮೆಂಟ್ಸ್ ಸ್ಟೀಲ್ ಜೊತೆ ಸೇರ್ಕೊಂಡಾಗ ಅದೇನಾಗತ್ತೆ, ಅಲಾಯಿಂಗ್ ಎಲಿಮೆಂಟ್ ಆಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮೆಟೀರಿಯಲ್ ಪ್ರಾಪರ್ಟಿ ಎನ್ಹಾನ್ಸ್ ಆಗತ್ತೆ. ಮೆಟೀರಿಯಲ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಅದು ಮೆಕ್ಯಾನಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಇಲ್ಲ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಇಲ್ಲ ಥರ್ಮಲ್ ಪ್ರಾಪರ್ಟಿ ಆಗಿರ್ಬೋದು. ಸೊ ಸ್ಟೀಲ್ಗೆ ಅಲಾಯಿಂಗ್ ಎಲಿಮೆಂಟ್ಸ್ ಅನ್ನ ಕಾರ್ಬನ್ ಬಿಟ್ಟು ಬೇರೆ ಅಲಾಯಿಂಗ್ ಎಲಿಮೆಂಟ್ಸ್ ಅನ್ನ ಸ್ಟೀಲ್ಗೆ ಆಡ್ ಮಾಡೋದ್ರಿಂದ ಸೊ ಪ್ರಾಪರ್ಟಿ ಏನಾಗತ್ತೆ, ಎನ್ಹಾನ್ಸ್ ಆಗತ್ತೆ, ಇಂಪ್ರೂವ್ ಆಗತ್ತೆ. ಸ್ಟೀಲ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಅಲಾಯ್ ಆಫ್ ಐರನ್ ಅಂಡ್ ಕಾರ್ಬನ್ ಅಂತ ಹೇಳ್ತೀವಿ. ಸೊ ಸ್ಟೀಲ್ ಅಂದ್ರೆ ಇಟ್ ಈಸ್ ಅನ್ ಅಲಾಯ್ ಆಫ್ ಐರನ್ ಅಂಡ್ ಕಾರ್ಬನ್ ಅಂತ ಹೇಳುವಂಥದ್ದು. ಅಲಾಯ್ ಅಂತ ಹೇಳಿದ್ರೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಎಲಿಮೆಂಟ್ಸ್ ಟು ಎನ್ಹಾನ್ಸ್ ದ ಪ್ರಾಪರ್ಟಿ. ಅಲಾಯ್ ಅಂತ ಹೇಳಿದ್ರೆ ಅಡಿಷನ್ ಆಫ್ ಟೂ ಆರ್ ಮೋರ್ ಅಲಾಯಿಂಗ್ ಎಲಿಮೆಂಟ್ಸ್ ಅಂಡ್ ಮೆಟೀರಿಯಲ್ಸ್ ಟು ಎನ್ಹಾನ್ಸ್ ದ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಅಲಾಯ್ ಸ್ಟೀಲ್ ಅಂತ ಹೇಳಿದ್ರೆ ಸೊ ಸ್ಟೀಲಿಗೆ ಅಲಾಯಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಮೆಟೀರಿಯಲ್ ಪ್ರಾಪರ್ಟಿನ ಇಂಪ್ರೂವ್ ಮಾಡೋದಿಕ್ಕೆ. Then the amount of alloying elements may vary between 1 to 50%. Alloying elements ಈ ಸ್ಟೀಲ್ಗೆ ಎಷ್ಟು ಆಡ್ ಮಾಡಬೇಕು ಅಂತ ಹೇಳಿದ್ರೆ 1 to 50% ಆಫ್ ವೇಟ್ ಅಂದ್ರೆ 1ರಿಂದ 50ರಷ್ಟು ಅಲಾಯಿಂಗ್ ಎಲಿಮೆಂಟ್ಸ್ ಅನ್ನ ಸ್ಟೀಲ್ಗೆ ಆಡ್ ಮಾಡಬಹುದು. ಎಕ್ಸಾಂಪಲ್, ಸಲ್ಫರ್, ಫಾಸ್ಫರಸ್ ಆರ್ ಲೆಡ್ ಕ್ಯಾನ್ ಬಿ ಆಡೆಡ್ ಟು ಇಂಪ್ರೂವ್ ದ ಮಿಷಿನ್ ಎಬಿಲಿಟಿ. ಮಿಷಿನ್ ಎಬಿಲಿಟಿ ಅಂತ ಹೇಳಿದ್ರೆ ದ ಎಬಿಲಿಟಿ ಆಫ್ ದ ಮೆಟೀರಿಯಲ್ ದಟ್ ಕ್ಯಾನ್ ಬಿ ಮಿಷಿನ್ ಈಸಿಲಿ ಅಂತ ಹೇಳ್ತೀವಿ. ಸೊ ಈಸಿಯಾಗಿ ಈ ಒಂದು ಅಲಾಯ್ ಸ್ಟೀಲ್ ಮೆಟೀರಿಯಲ್ ಅನ್ನ ಮಿಷಿನಿಂಗ್ ಮಾಡಬಹುದು. ಯಾವಾಗ ಅಂತ ಹೇಳಿದ್ರೆ ಸಲ್ಫರ್ ಅನ್ನ, ಫಾಸ್ಫರಸ್ ಅಥವಾ ಲೆಡ್ ಇದನ್ನ ಈ ಸ್ಟೀಲ್ ಒಳಗಡೆ ಆಡ್ ಮಾಡಿದಾಗ ಏನಾಗುತ್ತೆ, ಮಿಷಿನ್ ಎಬಿಲಿಟಿ ಪ್ರಾಪರ್ಟಿ ಎನ್ಹಾನ್ಸ್ ಆಗತ್ತೆ. ಅದೇ ರೀತಿ ಕ್ರೋಮಿಯಂ ಅನ್ನ ಸ್ಟೀಲ್ಗೆ ಆಡ್ ಮಾಡೋದ್ರಿಂದ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಎನ್ಹಾನ್ಸ್ ಆಗತ್ತೆ. ಲೈಕ್ ದ ಸೇಮ್ ವೇ ನಿಕ್ಕಲ್ ನ ಆಡ್ ಮಾಡೋದ್ರಿಂದ ಸ್ಟೀಲಿಗೆ ಸೊ ಅಲ್ಲೂ ಕೂಡ ಏನಾಗತ್ತೆ, ನಿಮಗೆ ಆ ಟಫ್ನೆಸ್ ಪ್ರಾಪರ್ಟಿ ಎನ್ಹಾನ್ಸ್ ಆಗತ್ತೆ. The most common alloying elements are chromium, nickel, molybdenum, vanadium, tungsten, cobalt and boron. These are all the different alloying elements. So ಸ್ಟೀಲ್ಗೆ ಅಲಾಯಿಂಗ್ ಎಲಿಮೆಂಟ್ಸ್ ಯಾವುದೆಲ್ಲ ಆಡ್ ಮಾಡ್ಬೋದು ಅಂತ ಹೇಳಿದ್ರೆ ಕ್ರೋಮಿಯಂ ಆಡ್ ಮಾಡ್ಬೋದು, ನಿಕ್ಕಲ್ ನ ಆಡ್ ಮಾಡ್ಬೋದು, ಮಾಲಿಬ್ಡಿನಮ್ ನ ಆಡ್ ಮಾಡ್ಬೋದು, ಅಥವಾ ವೆನಿಡಿಯಂ ನ ಆಡ್ ಮಾಡ್ಬೋದು, ಇಲ್ಲ ಟಂಗ್ಸ್ಟನ್ ನ ಆಡ್ ಮಾಡ್ಬೋದು, ಕೋಬಾಲ್ಟ್ ನ ಆಡ್ ಮಾಡ್ಬೋದು, ಬೋರಾನ್ ನ ಆಡ್ ಮಾಡ್ಬೋದು, ಇಲ್ಲ ಕಾಪರ್ ನ ಕೂಡ ಆಡ್ ಮಾಡಬಹುದು. ಸೊ ದ ಡಿಫರೆಂಟ್ ಟೈಪ್ಸ್ ಆಫ್ ಅಲಾಯ್ ಸ್ಟೀಲ್ಸ್ ಆರ್, ದೇರ್ ಆರ್ 2 types, that is low alloy steels and second type is high alloy steel. So low alloy steel ಅಂತ ಹೇಳಿದ್ರೆ the addition of alloying elements is less than 5% to the steel. ಅಂದ್ರೆ ಅಲಾಯಿಂಗ್ ಎಲಿಮೆಂಟ್ಸ್ ನ
ಸೊ ಸ್ಟೀಲ್ಗೆ ಆ್ಯಡ್ ಮಾಡಬೇಕಾದ್ರೆ ಎಷ್ಟನ್ನ ಆ್ಯಡ್ ಮಾಡಿದ್ರೆ, ಲೆಸ್ ದೆನ್ 5% ಅಷ್ಟು ಆ್ಯಡ್ ಮಾಡಿದ್ರೆ ಅದನ್ನು ನಾವು ಲೋ ಅಲಾಯ್ ಸ್ಟೀಲ್ ಅಂತ ಹೇಳ್ತೀವಿ ಆ ಮೆಟೀರಿಯಲಿಗೆ. ಸೊ ಇದರಿಂದ ಯಾವ ಪ್ರಾಪರ್ಟಿ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಸ್ಟ್ರೆಂತನ್ನ ಇನ್ಕ್ರೀಸ್ ಮಾಡುತ್ತೆ. ಸ್ಟ್ರೆಂತ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ದ ಲೋಡ್ ಅಂತ ಹೇಳ್ತೀವಿ, ಅಥವಾ ಫೋರ್ಸ್. ಅಂದರೆ ಇನ್ಕ್ರೀಸ್ ಇನ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಅ ಮೋರ್ ಫೋರ್ಸ್. ದೆನ್ and increase in the harden ability. Hardness ಅಂತ ಹೇಳಿದ್ರೆ it is the ability of the material to resist the indentation or penetration ಅಂತ ಹೇಳ್ತೀವಿ. ಸೊ ಹಾರ್ಡ್ನೆಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ by adding the alloying elements less than a 5% to the steel. Then coming to the high alloy steel. High alloy steel is called when an alloying element is added a more than 20% to the steel, then it is called high alloy steel. ಸೊ ಇದರಿಂದ ಯಾವ ಪ್ರಾಪರ್ಟಿ ಇನ್ಕ್ರೀಸ್ ಆಗತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಇಂಪ್ರೂವ್ಸ್ ಕರೋಷನ್ ರೆಸಿಸ್ಟೆನ್ಸ್ ಆ್ಯಂಡ್ ಸ್ಟೆಬಿಲಿಟಿ ಅಟ್ ಹೈ ಆರ್ ಲೋ ಟೆಂಪರೇಚರ್. ಸೊ ಕರೋಷನ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ, ಕರೋಷನ್ ಅಂದರೆ ಡೆಸ್ಟ್ರಾಯ್ ದ ಸರ್ಫೇಸ್ ಆಫ್ ದ ಮೆಟೀರಿಯಲ್ ಅಥವಾ ಡಿಸ್ಟ್ರಕ್ಷನ್ ಆರ್ ಡಿಗ್ರೇಡೇಷನ್ ಆಫ್ ದ ಮೆಟೀರಿಯಲ್ ಅಂತ ಹೇಳ್ತೀವಿ. ಆ ಡಿಗ್ರೇಡೇಷನ್ ಆಗುವಂಥದ್ದನ್ನ ರೆಸಿಸ್ಟ್ ಮಾಡುತ್ತೆ, ತಡೆಯುತ್ತೆ. ಈ ಅಲಾಯ್ ಸ್ಟೀಲ್, ಹೈ ಅಲಾಯ್ ಸ್ಟೀಲ್ ಏನಾಗುತ್ತೆ, ರೆಸಿಸ್ಟ್ ಮಾಡುತ್ತೆ. ಮತ್ತೆ ಸ್ಟೇಬಲ್ ಆಗಿರುತ್ತೆ ಅಟ್ ಹೈ ಆರ್ ಲೋ ಟೆಂಪರೇಚರ್. ಈಗ ಆ ಒಂದು ಮೆಟೀರಿಯಲ್ ಅನ್ನ, ಹೈ ಅಲಾಯ್ ಸ್ಟೀಲ್ ಮೆಟೀರಿಯಲ್ ಅನ್ನ ಹೀಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದರ ಅದ್ರ ಸ್ಟ್ರೆಂತ್ ಆಗಿರ್ಬೋದು ಇಲ್ಲ ಹಾರ್ಡ್ನೆಸ್ ಆಗಿರ್ಬೋದು, ಅದಾಗೆ ಉಳ್ಕೊಳ್ಳುತ್ತೆ. ಅಂದ್ರೆ ಅದು ಏನು ಡಿಕ್ರೀಸ್ ಆಗಲ್ಲ. ನೆಕ್ಸ್ಟ್, ಕಮಿಂಗ್ ಟು ದ ಪ್ರಾಪರ್ಟೀಸ್ ಆಫ್ ಅಲಾಯ್ ಸ್ಟೀಲ್. ಸೊ ದ ಫಸ್ಟ್ ಪ್ರಾಪರ್ಟಿ ಈಸ್ ಹೈ ಡಕ್ಟಿಲಿಟಿ. ಡಕ್ಟಿಲಿಟಿ ಅಂತ ಹೇಳಿದ್ರೆ it undergo a deformation before fracture. ಅಂದರೆ ಫ್ರ್ಯಾಕ್ಚರ್ ಆಗೋಕ್ಕಿಂತ ಮುಂಚೆ, ಫೇಲ್ಯೂರ್ ಆಗೋಕ್ಕಿಂತ ಮುಂಚೆ ಡಿಫಾರ್ಮೇಷನ್ ಏನಾಗುತ್ತೆ, ಡಿಫಾರ್ಮೇಷನ್ ಆಗಿ ಫೇಲ್ಯೂರ್ ಆಗೋದಕ್ಕೆ ಡಕ್ಟಿಲಿಟಿ ಅಂತ ಹೇಳೋದು. ಸೊ ಈ ಅಲಾಯ್ ಸ್ಟೀಲ್ ಮೆಟೀರಿಯಲ್ಗೆ ಡಕ್ಟಿಲಿಟಿ ಪ್ರಾಪರ್ಟಿ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಸೊ ಲೋಡು ಅಪ್ಲೈ ಆದಾಗ, ಟೆನ್ಸೈಲ್ ಲೋಡು ಆ ಒಂದು ಮೆಟೀರಿಯಲ್ ಮೇಲೆ ಬಿದ್ದಾಗ ಏನಾಗುತ್ತೆ, ಡಿಫಾರ್ಮೇಷನ್ ಆಗುತ್ತೆ. ಅಂದರೆ a lot of plastic deformation ಆಗುವಂಥದ್ದು. ಫೇಲ್ಯೂರ್ ಆಗೋಕ್ಕಿಂತ ಮುಂಚೆ it will undergo a lot of a plastic deformation that is called high ductility, and it has the property called high formability. ಅಂತ ಹೇಳಿದ್ರೆ different shapes can be made very easily, that is called high formability. Then second point ಏನಂತ ಹೇಳಿದ್ರೆ, a good mechanical properties at low and high temperature. ಮೆಕ್ಯಾನಿಕಲ್ ಪ್ರಾಪರ್ಟಿ, ಇದರದ ಸ್ಟ್ರೆಂತ್ ಆಗಿರ್ಬೋದು ಇಲ್ಲ ಹಾರ್ಡ್ನೆಸ್ ಆಗಿರ್ಬೋದು. ಸೊ ಅದನ್ನ ಒಂದು ಅಲಾಯ್ ಸ್ಟೀಲ್ ಮೆಟೀರಿಯಲ್ ನ ಹೀಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಏನಾದ್ರದ್ದು ಆ ಒಂದು ಮೆಟೀರಿಯಲ್ದು ಸ್ಟ್ರೆಂತ್ ಏನಿರುತ್ತೆ ಅಥವಾ ಹಾರ್ಡ್ನೆಸ್ ಏನಿರುತ್ತೆ ಅದೇನಾಗುತ್ತೆ, ಸೊ ಹಾರ್ಡ್ನೆಸ್ ಜಾಸ್ತಿ ಆಗ್ಬೋದು ಇಲ್ಲ ಸ್ಟ್ರೆಂತ್ ಏನಾಗುತ್ತೆ ಜಾಸ್ತಿ ಆಗ್ಬೋದು. ಸೊ ಅದಕ್ಕೆ ನಾವೇನೇನು ಹೇಳ್ತೀವಿ, ಗುಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಟ್ ಲೋ ಆ್ಯಂಡ್ ಹೈ ಟೆಂಪರೇಚರ್ ಅಂತ ಹೇಳ್ತೀವಿ. So high resistance to scaling and oxidation at elevated temperature. High resistance to scaling and oxidation at elevated temperature ಅಂತ ಹೇಳಿದ್ರೆ, at high temperature ಅಂತ ಹೇಳಿದ್ರೆ ಏನಂತ ಹೇಳೋದು, ಎಲಿವೇಟೆಡ್ ಅಂದ್ರೆ ಹೈ ಟೆಂಪರೇಚರ್ ಅಂತ ಅರ್ಥ. ಸೊ ಸ್ಕೇಲಿಂಗ್ ಅಂಡ್ ಆಕ್ಸಿಡೇಷನ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಮೆಟೀರಿಯಲ್ ಅನ್ನ ನೀವು ಅಟ್ಮಾಸ್ಫಿರಿಕ್ ಏರಿಗೆ ಇಟ್ಟಾಗ ಏನಾಗುತ್ತೆ, ರಸ್ಟ್ ಆಗುತ್ತೆ, ಕೊರೋಷನ್ ಆಗುತ್ತೆ. ಅಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುವಂಥದ್ದು. ಸೊ ಈ ಒಂದು ಅಲಾಯ್ ಸ್ಟೀಲ್ ಮೆಟೀರಿಯಲ್ ಈಸಿಯಾಗಿ ಕರೋಷನ್ ಆಗಲ್ಲ, ಅಂದ್ರೆ ಆಕ್ಸಿಡೇಷನ್ ಆಗೋದಿಲ್ಲ. ಸೊ ರೆಸಿಸ್ಟ್ ಮಾಡುತ್ತೆ, ಆಕ್ಸಿಡೇಷನ್ ಆಗೋದನ್ನ, ಕೆಮಿಕಲ್ ರಿಯಾಕ್ಷನ್ ಆಗೋದನ್ನ ಏನ್ ಮಾಡುತ್ತೆ, ತಡೆಗಟ್ಟುತ್ತೆ. ದೆನ್ ಇಟ್ ಹ್ಯಾಸ್ ಅ ಗುಡ್ ವೆಲ್ಡ್ ಅಬಿಲಿಟಿ. ವೆಲ್ಡ್ ಅಬಿಲಿಟಿ ಅಂದ್ರೆ ಈ ಒಂದು ಅಲಾಯ್ ಸ್ಟೀಲ್ ಮೆಟೀರಿಯಲ್ ಅನ್ನ ಈಸಿಯಾಗಿ ವೆಲ್ಡಿಂಗ್ ಮಾಡಬಹುದು. ದೆನ್ ಇಟ್ ಹ್ಯಾಸ್ ಎ ಗುಡ್ ಮಿಷಿನ್ ಅಬಿಲಿಟಿ. ದಿಸ್ ಟೈಪ್ ಆಫ್ ಅಲಾಯ್ ಸ್ಟೀಲ್ ಮೆಟೀರಿಯಲ್ ಆಸ್ ಗುಡ್ ಮಿಷಿನ್ ಅಬಿಲಿಟಿ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ, ಸೊ ಈ ಒಂದು ಮೆಟೀರಿಯಲ್ ಅನ್ನ ಏನ್ ಮಾಡ್ಬೋದು, ಈಸಿಯಾಗಿ ಮಿಷಿನಿಂಗ್ ಮಾಡ್ಬೋದು ವಿತೌಟ್ ಎನಿ ಡಿಫಿಕಲ್ಟಿ. ದೆನ್ ನೆಕ್ಸ್ಟ್, ಅ ಗುಡ್ ಕ್ರೀಪ್ ರೆಸಿಸ್ಟೆನ್ಸ್. ಕ್ರೀಪ್ ಇಸ್ ನಥಿಂಗ್ ಬಟ್ ಸಡನ್ ಲೋಡ್ ಅಥವಾ ರಿಪೀಟೆಡ್ ಲೋಡಿಂಗ್ ಆ ಒಂದು ಮೆಟೀರಿಯಲ್ ಅಲ್ಲಿ ಬಿದ್ದಾಗ ಫೇಲ್ಯೂರ್ ಆಗುವಂತದಕ್ಕೆ ಕ್ರೀಪ್ ಅಂತ ಹೇಳೋದು. ಸೊ ಇಲ್ಲಿ ಇಟ್ ಹ್ಯಾಸ್ ಗುಡ್ ಕ್ರೀಪ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಈ ಅಲಾಯ್ ಸ್ಟೀಲ್ ಮೆಟೀರಿಯಲ್ಗೆ
ಏನಪ್ಪಾ ಅಂದ್ರೆ ಆ ಸೈಕ್ಲಿಕ್ ಲೋಡ್ ಬಿದ್ರೂ ಕೂಡ ಫೇಲ್ಯೂರ್ ಆಗೋದನ್ನ ರೆಸಿಸ್ಟ್ ಮಾಡುತ್ತೆ, ತಡೆಗಟ್ಟುತ್ತೆ. ದ ನೆಕ್ಸ್ಟ್ ಲಾಸ್ಟ್ ಪ್ರಾಪರ್ಟೀಸ್, ಇಟ್ ಹ್ಯಾಸ್ ಎಕ್ಸಲೆಂಟ್ ಸರ್ಫೇಸ್ ಫಿನಿಶ್ ಅಂಡ್ ಅಪಿಯರೆನ್ಸ್. ಸೊ ಅಂದ್ರೆ ಸರ್ಫೇಸ್ ಫಿನಿಶ್ ಏನಾಗಿರುತ್ತೆ, ಸ್ಮೂತ್ ಆಗಿರುತ್ತೆ, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಲಾಯಿಂಗ್ ಸ್ಟೀಲ್ ಮೆಟೀರಿಯಲ್. ಸೊ ಇಟ್ ಲುಕ್ಸ್ ವೆರಿ ನೈಸ್. Then coming to the effect of alloying elements on alloy steels. So the first alloying element is manganese. The symbol of manganese is Mn. When manganese combines with the sulfur, it will prevent the brittleness. ಅಂದ್ರೆ ಮ್ಯಾಂಗನೀಸು ಸಲ್ಫರ್ ಜೊತೆ ಕಂಬೈನ್ ಆದಾಗ ಏನಾಗುತ್ತೆ ಅಂದ್ರೆ ಆ ಒಂದು ಮೆಟೀರಿಯಲ್, ಅಲಾಯ್ ಸ್ಟೀಲ್ ಮೆಟೀರಿಯಲ್ದು ಬ್ರಿಟಲ್ನೆಸ್ ಪ್ರಾಪರ್ಟಿನ ತೆಗೆದಾಕತ್ತೆ. ಬ್ರಿಟಲ್ನೆಸ್ ಅಂತ ಹೇಳಿದ್ರೆ ಸೊ ಇಟ್ ವಿಲ್ ಅಂಡರ್ಗೋ ಸಡನ್ ಫೇಲ್ಯೂರ್ ವಿತೌಟ್ ಎನಿ ಡಿಫಾರ್ಮೇಷನ್. ಸೊ ಹಾಗಾಗಿ ಸೊ ಮ್ಯಾಂಗನೀಸ್ ಜೊತೆಗೆ ಸಲ್ಫರ್ನ ಆ್ಯಡ್ ಮಾಡೋದ್ರಿಂದ ಬ್ರಿಟಲ್ನೆಸ್ ಪ್ರಾಪರ್ಟಿನ ರಿಮೂವ್ ಮಾಡ್ಬೋದು. ದೆನ್ if a greater than 1% of manganese is added to the steel, then one of the property will be increased, that is the increase in the hardness. ಸೊ ಅಂದ್ರೆ ಇಂಡೆಂಟೇಷನ್ ಆಗೋದನ್ನ ರೆಸಿಸ್ಟ್ ಮಾಡುತ್ತೆ. ಈ ಮ್ಯಾಂಗನೀಸ್ ಮೋರ್ ದನ್ 1% ಆಫ್ ಮ್ಯಾಂಗನೀಸ್ ನ ಆಡ್ ಮಾಡೋದ್ರಿಂದ ಹಾರ್ಡ್ನೆಸ್ ಪ್ರಾಪರ್ಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ 11% to 14% ಆಫ್ ಮ್ಯಾಂಗನೀಸ್ ನ ಆಡ್ ಮಾಡೋದ್ರಿಂದ ಸ್ಟೀಲಿಗೆ, ಸೊ ಅಲಾಯ್ ಸ್ಟೀಲ್ ಮೆಟೀರಿಯಲ್ಗೆ ಏನ್ ಪ್ರಾಪರ್ಟಿ ಬರುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಇನ್ಕ್ರೀಸಸ್ ಇನ್ ದ ಹಾರ್ಡ್ನೆಸ್, it will we get a good ductility material and we get high strain hardening ductility. ಸ್ಟ್ರೈನ್ ಹಾರ್ಡ್ನಿಂಗ್ ಅಂತ ಹೇಳಿದ್ರೆ, ಹೈ ಸ್ಟ್ರೈನ್ ಹಾರ್ಡ್ನಿಂಗ್ ಕೆಪಾಸಿಟಿ ಅಂತ ಹೇಳಿದ್ರೆ ಇಟ್ ಈಸ್ ಹ್ಯಾವಿಂಗ್ ಮೋರ್ ಸ್ಟ್ರೆಂತ್ ಆಫ್ ದ ಮೆಟೀರಿಯಲ್ ಬೈ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಂತ ಹೇಳುವಂಥದ್ದು. ಸೊ ಎಕ್ಸಲೆಂಟ್ ವೇರ್ ರೆಸಿಸ್ಟೆನ್ಸ್. ಎಕ್ಸಲೆಂಟ್ ವೇರ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ವೇರ್ ಇಸ್ ನಥಿಂಗ್ ಬಟ್ ಡ್ಯಾಮೇಜಿಂಗ್ ಅಂತ ಹೇಳ್ತೀವಿ. ಆ ಒಂದು ಸರ್ಫೇಸ್ ಡ್ಯಾಮೇಜ್ ಆಗೋದನ್ನ ರೆಸಿಸ್ಟ್ ಮಾಡುತ್ತೆ ಈ ಅಲಾಯ್ ಸ್ಟೀಲ್ ಮೆಟೀರಿಯಲ್, ಅಂದ್ರೆ ಮ್ಯಾಂಗನೀಸ್ ಅಲಾಯ್ ಸ್ಟೀಲ್ ಮೆಟೀರಿಯಲ್ ಏನಾಗುತ್ತೆ ಅಂದ್ರೆ ವೇರ್ ಆಗೋದನ್ನ, ಡ್ಯಾಮೇಜ್ ಆಗೋದನ್ನ ರೆಸಿಸ್ಟ್ ಮಾಡಬಹುದು. ದೆನ್ ದಿಸ್ ಟೈಪ್ ಆಫ್ ಅಲಾಯ್ ಸ್ಟೀಲ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಅ ಗ್ರೈಂಡಿಂಗ್ ವೀಲ್ಸ್, steering spindles and rails. So this one is the image of a grinding wheel, and this is the image of steering spindles, and this is the image of rail. These are all materials are made with a material called manganese based alloy steel. Sulfur is also another alloying element, and the symbol of sulfur is S. So while adding sulfur to the steel, we get a brittleness property, and it will improve the machinability property. ಸೊ ಅಂದರೆ ಸಲ್ಫರನ್ನು ಆ್ಯಡ್ ಮಾಡೋದ್ರಿಂದ ಸ್ಟೀಲಿಗೆ ಏನಾಗುತ್ತೆ, ಆ ಒಂದು ಅಲಾಯ್ ಸ್ಟೀಲಿಗೆ ಬ್ರಿಟಲ್ನೆಸ್ ಪ್ರಾಪರ್ಟಿ ಬರುತ್ತೆ. ಜೊತೆಗೆ ಇಟ್ ವಿಲ್ ಇಂಪ್ರೂವ್ಸ್ ದ ಮಿಷಿನಬಿಲಿಟಿ, ಅಂದರೆ ಈಸಿಯಾಗಿ ಆ ಒಂದು ಮೆಟೀರಿಯಲನ್ನು ಏನು ಮಾಡ್ಬೋದು, ಮಿಷಿನಿಂಗ್ ಮಾಡ್ಬೋದು. ಇಲ್ಲೊಂದು ಎಕ್ಸಾಂಪಲ್ ಇದೆ, 11XX ಅಂದರೆ ಆ್ಯಸ್ ಪರ್ AISI ಇನ್ಸ್ಟಿಟ್ಯೂಟು ನೇಮಿಂಗ್ ಅಂದರೆ ಸೀರೀಸ್ ಕೊಟ್ಟಿರೋದು. ಸೊ AISI ಅಂತ ಹೇಳಿದ್ರೆ ಅಮೇರಿಕನ್ ಐರನ್ ಅಂಡ್ ಸ್ಟೀಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳುವಂಥದ್ದು. ಸೊ ಅವ್ರು ಯಾವ ರೀತಿ ನೇಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸೀರೀಸ್ಗೆ ನೇಮ್ ಕೊಟ್ಟಿರೋದು. ಸೊ ಈ ಫಸ್ಟ್ ಡಿಜಿಟ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಮೇನ್ ಅಲಾಯಿಂಗ್ ಎಲಿಮೆಂಟ್ ನ ಇಂಡಿಕೇಟ್ ಮಾಡುತ್ತೆ. ಅದೇ ಸೆಕೆಂಡ್ ಡಿಜಿಟ್ ಸಬ್ ಗ್ರೂಪ್ ಅಲಾಯಿಂಗ್ ಎಲಿಮೆಂಟ್, ಅದ್ರ ಸಬ್ ಗ್ರೂಪ್ ಅಲಾಯಿಂಗ್ ಎಲಿಮೆಂಟ್ ಯಾವ್ದು ಯೂಸ್ ಮಾಡಿದಿರಾ ಅನ್ನೋದನ್ನ ಡಿನೋಟ್ ಮಾಡುತ್ತೆ. ಲಾಸ್ಟ್ 2 ಡಿಜಿಟ್ ಇದೆಯಲ್ಲ, ಅದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಎಷ್ಟು ಪ್ರೊಪೋರ್ಷನ್ ಅಷ್ಟು ಅಲಾಯಿಂಗ್ ಎಲಿಮೆಂಟ್ ನ ಆಡ್ ಮಾಡಿದಿರಾ ಈ ಒಂದು ಸೀರೀಸ್ ಆಫ್ ಅಲಾಯಿಂಗ್ ಮೆಟೀರಿಯಲ್ ನಲ್ಲಿ ಅನ್ನೋದನ್ನ ಡಿನೋಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ 11XX ನಲ್ಲಿ ಸೊ ಸಲ್ಫರ್ ಕಂಟೆಂಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 0.08 to 0.15% ಆಫ್ ಸಲ್ಫರ್ ಈ ಒಂದು ಸೀರೀಸ್ ನಲ್ಲಿ, ಈ ಮೆಟೀರಿಯಲ್ ಸೀರೀಸ್ ನಲ್ಲಿ ಇರುವಂತದ್ದು. ಓಕೆ, ನೆಕ್ಸ್ಟ್ ನಿಕ್ಕಲ್. ಸೊ ನಿಕ್ಕಲ್ ಇಸ್ ಆಲ್ಸೋ ಒನ್ ಆಫ್ ದ ಅಲಾಯಿಂಗ್ ಎಲಿಮೆಂಟ್, ಅಂಡ್ the symbol of nickel is Ni. When 2% to 5% of nickel is added to the steel, then we get some of the properties like it will provide a good strength, and it will give stability to the toughness. Toughness means it absorbs more energy before a fracture, that is called, which is having a good toughness, and fine grains are produced. Fine grains ಅಂತ ಹೇಳಿದ್ರೆ ಸೊ ಏನು ಕೋರ್ಸ್ ಗ್ರೇನ್ಸ್ ಇರುತ್ತೆ ಅದು ನಿಕ್ಕಲ್ನ ಆ್ಯಡ್ ಮಾಡಿದಾಗ ಸ್ಟೀಲ್ಗೆ ಏನಾಗಿ ಫೈನ್ ಗ್ರೇನ್ ಆಗಿ ಬದಲಾಗುತ್ತೆ. ದ ನೆಕ್ಸ್ಟ್, the 12% to 20% of nickel and low amounts of carbon are added to the steel so that we get a good corrosion resistance property.
ಸೊ 12% ಇಂದ 20% ಆಫ್ ನಿಕ್ಕಲ್ ಅಷ್ಟು ಆ್ಯಡ್ ಮಾಡಿದ್ರೆ ಸ್ಟೀಲಿಗೆ ಏನಾಗುತ್ತೆ, ನಮಗೆ ಗುಡ್ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಸಿಗುತ್ತೆ. ಅಂದರೆ ರಸ್ಟ್ ಆಗೋದನ್ನ ರೆಸಿಸ್ಟ್ ಮಾಡುತ್ತೆ ಈ ಒಂದು ಮೆಟೀರಿಯಲ್ಲು. ಸೊ ದಿಸ್ ಟೈಪ್ ಆಫ್ ನಿಕ್ಕಲ್ ಅಲಾಯ್ ಸ್ಟೀಲ್ಸ್ ಈಸ್ ಯೂಸ್ಡ್ for making a sensitive measuring devices, balance wheels, and it is also used for making a stainless steel material. So ಇಲ್ಲಿ ಕೆಲವೊಂದು ಇಮೇಜಸ್ ಇದೆ. ಸೊ ಇದು ಬ್ಯಾಲೆನ್ಸ್ ವೀಲು, ಸೊ ಇದು ಸ್ಲಿಪ್ ಕೇಜಸ್ಸು, ಸೊ ಇದು ಸೈನ್ ಬ್ಲಾಕ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸೆನ್ಸಿಟಿವ್ ಮೆಷರಿಂಗ್ ಡಿವೈಸಸ್ಸು. ಸೊ ಇದರಲ್ಲಿ ನಿಕ್ಕಲ್ ಬೇಸ್ಡ್ ಅಲಾಯಿಂಗ್ ಸ್ಟೀಲ್ಸನ್ನು ಯೂಸ್ ಮಾಡಿರುವಂಥದ್ದು. The next, a chromium. So chromium is also another alloying element. So the symbol of chromium is Cr. If less than 2% of chromium is added to the steel, the property will enhance, like increase in the hardness, increase in the strength, and we get a good corrosion resistance property. ಸೊ ಕ್ರೋಮಿಯಂನ ಆ್ಯಡ್ ಮಾಡೋದ್ರಿಂದ ಸ್ಟೀಲಿಗೆ ಹಾರ್ಡ್ನೆಸ್ಸು ಜಾಸ್ತಿ ಆಗುತ್ತೆ, ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ, ಕರೋಷನ್ ರೆಸಿಸ್ಟೆನ್ಸ್ ಅಂದರೆ ರೆಸ್ಟ್ ಆಗೋದನ್ನ ರೆಸಿಸ್ಟ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರುತ್ತೆ. ದಿಸ್ ಟೈಪ್ ಆಫ್ ಅಲಾಯ್ ಸ್ಟೀಲ್ಸ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಮೇಕಿಂಗ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, ಕಲ್ಟ್ರಿ, ಕನೆಕ್ಟಿಂಗ್ ರಾಡ್ಸ್, ಟೂಲ್ ಸ್ಟೀಲ್ಸ್ ಆ್ಯಂಡ್ ಇನ್ ಎಲೆಕ್ಟ್ರಿಕ್ ಪ್ಲೇಟ್ಸ್. So this is some of the images, and this image indicates surgical instruments, and this image indicates electric plates, and this is the image of a connecting rod. The example of a chromium alloy steel is 30XX. In this type of material series, the nickel percentage will be 0.7% and the chromium percentage will be 0.7%. Molybdenum. So molybdenum is also an alloying element. The symbol of molybdenum is MO. If less than 0.3% of molybdenum is added to the steel, then the hardness will be increased in that material and strength will also enhanced. ಸೊ ಮಾಲಿಬ್ಡಿನಮ್ನ ಸ್ಟೀಲ್ಗೆ ಆ್ಯಡ್ ಮಾಡೋದ್ರಿಂದ ಹಾರ್ಡ್ನೆಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಸ್ಟ್ರೆಂತ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಈ ಒಂದು ಅಲಾಯ್ ಸ್ಟೀಲ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಹೈ ಸ್ಪೀಡ್ ಟೂಲ್ಸ್. ಸೊ ಹೈ ಸ್ಪೀಡ್ ಟೂಲ್ಸನ್ನ ಮಾಡುವಂಥದ್ದು ಈ ಮಾಲಿಬ್ಡಿನಮ್ ಬೇಸ್ಡ್ ಅಲಾಯ್ ಸ್ಟೀಲ್ಸ್ ಇಂದ ಮಾಡಿರುವಂಥದ್ದು. ಸೊ ಇಲ್ಲಿ ಫಿಗರ್ಸ್ ಕಾಣಿಸಿದೆಯಲ್ಲ, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಕಟಿಂಗ್ ಟೂಲ್ಸ್. ಸೊ ಇಲ್ಲಿ ರೀಮರ್ಸ್ ಇದೆ, ಎಂಡ್ ಮಿಲ್ಲಿಂಗ್ ಕಟರ್ಸ್ ಇದೆ, ಡ್ರಿಲ್ಲಿಂಗ್ ಬಿಟ್ಸ್ ಇದೆ. ಸೊ ಇದೆಲ್ಲ ಏನಿದು ಕಟಿಂಗ್ ಟೂಲ್ಸ್. ಸೊ ವೆನೆಡಿಯಮ್. ಸೊ ವೆನೆಡಿಯಮ್ is also another alloying element. The symbol of vanadium is V. From 0.03% to 0.25% of vanadium is added to the steel so that strength will be increased without loss of ductility. So ಏನಾಗುತ್ತೆ ಅಂದರೆ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಬಟ್ ಸ್ಟ್ರೆಂತ್ ಇನ್ಕ್ರೀಸ್ ಆಗಬೇಕಂದ್ರೆ ಡಕ್ಟಿಲಿಟಿ ಕೂಡ ಹಾಗೆ ಇರುತ್ತೆ. ಸೊ ಇಟ್ ವಿಲ್ ನಾಟ್ ಡಿಕ್ರೀಸಸ್ ದ ಡಕ್ಟಿಲಿಟಿ ಪ್ರಾಪರ್ಟಿ. ದೆನ್ ಇಟ್ ವಿಲ್ ಪ್ರಮೋಟ್ಸ್ ಅ ಫೈನ್ ಗ್ರೈನ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅಂದರೆ ಸೊ ಕೋರ್ಸ್ ಗ್ರೈನ್ ಸ್ಟ್ರಕ್ಚರ್ ಇರೋದು ಈ ವೆನೆಡಿಯಮ್ನ ಹ್ಯಾಂಡ್ ಮಾಡಿದಾಗ ಏನಾಗುತ್ತೆ, ಫೈನ್ ಗ್ರೈನ್ ಆಗಿ ಬದಲಾಗುತ್ತೆ. ದೆನ್ ದಿಸ್ ಟೈಪ್ ಆಫ್ ಅಲಾಯ್ ಸ್ಟೀಲ್ಸ್ ಆರ್ ಮೇನ್ಲಿ ಯೂಸ್ಡ್ ಫಾರ್ ಮೇಕಿಂಗ್ ಅನ್ ಆಕ್ಸಿಯಲ್ಸ್, ಕ್ರ್ಯಾಂಕ್ ಪಿನ್ಸ್, heavy locomotives forgings, piston rods, etc. So this one is the image of axial, and this is the image of a crank pin, and this one is the image of a piston rod. A tungsten. So the symbol of tungsten is W, and this is one of the alloying elements. This type of alloy steel will increase in hardness at high temperature. ಅಂದರೆ ನೀವು ಆ ಒಂದು ಮೆಟೀರಿಯಲ್ನ ಅಲಾಯ್ ಸ್ಟೀಲ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ಹಾರ್ಡ್ನೆಸ್ಸು ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೂ ಒಂದು ಪ್ರಾಪರ್ಟಿ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಪ್ಸ್ ಟು ಫಾರ್ಮ್ ಅ ಸ್ಟೇಬಲ್ ಕಾರ್ಬೈಡ್ಸ್. ಸೊ ಬೈ ಆಡಿಂಗ್ ಟಂಗ್ಸ್ಟನ್ ಇಟ್ ವಿಲ್ ಫಾರ್ಮ್ ಅ ಸ್ಟೇಬಲ್ ಕಾರ್ಬೈಡ್ಸ್. Then these type of alloy steels are mainly used for making a cutting tools and a permanent magnets. This is the image of a magnet, and this one is the image of a cutting tool. And copper.
So copper is also a alloying element. The symbol of copper is Cu. From 0.1 percentage to 0.5 percentage addition of copper to the steel will increases the corrosion resistance property, and it will give good surface quality and a good working ability. ಸೊ ಈ ಕಾಪರ್ನ ಸ್ಟೀಲ್ಗೆ ಆ್ಯಡ್ ಮಾಡೋದ್ರಿಂದ ಕೊರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಏನಾಗುತ್ತೆ ಅನಾನ್ಸ್ ಆಗುತ್ತೆ, ಸರ್ಫೇಸ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಈ ಒಂದು ಅಲಾಯ್ ಸ್ಟೀಲನ್ನು ಏನು ಮಾಡ್ಬೋದು, ಈಸಿಯಾಗಿ ಏನು ಮಾಡ್ಬೋದು, ವರ್ಕ್ ಮಾಡ್ಬೋದು, ಅಂದರೆ ಹಾಟ್ ಎನ್ವಿರಾನ್ಮೆಂಟಲ್ಲಿ. ದ ನೆಕ್ಸ್ಟ್, and it's used in this type of alloy steel is used in a low carbon sheet steel and a structural steels ಅಂತ ಹೇಳ್ತೀವಿ. ಸೊ ಇಲ್ಲಿ ಇಮೇಜ್ ಕಾಣಿಸ್ತಿದೆಯಲ್ಲ, ಇದೇನಿದು ಲೋ ಕಾರ್ಬನ್ ಶೀಟ್ ಸ್ಟೀಲ್. The next, silicon. Silicon is also a alloying element. The symbol of silicon is Si. The 2% of silicon is added to the steel so that it will increases the strength without loss of ductility. ಸೊ ಸ್ಟ್ರೆಂತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ರೀತಿ ಸ್ಟ್ರೆಂತ್ ಜಾಸ್ತಿ ಆದಾಗ ಡಕ್ಟಿಲಿಟಿ ಪ್ರಾಪರ್ಟಿ ಹಾಗೆ ಉಳ್ಕೊಳ್ಳುತ್ತೆ, ಹಾಗೆ ರಿಟೇನ್ ಆಗುತ್ತೆ. ದೆನ್ ಸೊ ಈ 2% ಆಫ್ ಸಿಲಿಕಾನ್ ಅನ್ನ ಆ್ಯಡ್ ಮಾಡೋದ್ರಿಂದ ಒಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಅನಾನ್ಸ್ ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು. ಸೊ ದಿಸ್ ಟೈಪ್ ಆಫ್ ಅಲಾಯ್ ಸ್ಟೀಲ್ಸ್ ಆರ್ ಮೇನ್ಲಿ ಯೂಸ್ಡ್ ಇನ್ ಸ್ಟ್ರಕ್ಚರಲ್ ಸ್ಟೀಲ್ಸ್ ಆ್ಯಂಡ್ ಸ್ಪ್ರಿಂಗ್ ಸ್ಟೀಲ್ಸ್. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಸಿಲಿಕಾನ್ ಅಲಾಯ್ ಸ್ಟೀಲ್ಸ್ ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಸ್ಟೀಲ್ಸ್ ನಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಸ್ಪ್ರಿಂಗ್ ಸ್ಟೀಲ್ಸ್ ನಲ್ಲಿ ಈ ಒಂದು ಅಲಾಯಿಂಗ್ ಮೆಟೀರಿಯಲ್ ನ ಯೂಸ್ ಮಾಡುವಂಥದ್ದು. ಇಲ್ಲಿ ಫಿಗರ್ ಕಾಣಿಸ್ತಿದೆಯಲ್ಲ, ಇದೇನಿದು ಸ್ಪ್ರಿಂಗ್ ಸ್ಟೀಲ್ಸ್ ಮೆಟೀರಿಯಲ್. ದೆನ್ ಕಮಿಂಗ್ ಟು ದ ಬೋರಾನ್. ಸೊ ಈ ಬೋರಾನ್ ಅನ್ನ ಯಾವ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಕ್ಯಾಪಿಟಲ್ ಲೆಟರ್ ಬಿ ಇಂದ ಡಿನೋಟ್ ಮಾಡ್ತೀವಿ. This is also one of the alloying element. By adding boron to the steel, it will improve the harden ability and it will improve the machinability, and it's used for cold forming capacity, and it has a cold forming capacity. So these are all the applications of alloy steels. So first application is military vehicles. So ಈ alloy steel ಅನ್ನ ಕೆಲವೊಂದು ಮಿಲಿಟರಿ ವೆಹಿಕಲ್ಸ್ ನಲ್ಲಿ ಯೂಸ್ ಮಾಡಿರ್ತಾರೆ. ಅಂದ್ರೆ ಹೆಲಿಕಾಪ್ಟರ್ ಆಗಿರ್ಬೋದು, ಅಥವಾ ಬ್ಯಾಟಲ್ ಟ್ಯಾಂಕ್ಸ್ ಆಗಿರ್ಬೋದು, ಟ್ರಕ್ಸ್ ಆಗಿರ್ಬೋದು. ಸೊ ಮಿಲಿಟರಿನಲ್ಲಿ ಕೆಲವೊಂದು ವೆಹಿಕಲ್ಸ್ ನಲ್ಲಿ ಏನ್ ಈ ಬ್ಯಾಟಲ್ ಟ್ಯಾಂಕ್ಸ್ ಅಲ್ಲಿ ಅಲಾಯಿಂಗ್ ಸ್ಟೀಲ್ ಮೆಟೀರಿಯಲ್ ಅನ್ನ ಯೂಸ್ ಮಾಡಿರ್ತಾರೆ. ದೆನ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಅಂತ ಬಂದ್ರೆ ಜೆ ಸಿ ಬಿ ಆಗಿರ್ಬೋದು, ಇಲ್ಲ ಅಂದ್ರೆ ಬುಲ್ಡೋಸರ್ಸ್ ಆಗಿರ್ಬೋದು, ಅಥವಾ ಕ್ರೇನ್ಸ್ ಆಗಿರ್ಬೋದು. ಸೊ ಇದರಲ್ಲಿ ಕೆಲವೊಂದು ಇದರಲ್ಲಿ ಮೆಟೀರಿಯಲ್ ಈ ಕ್ರೇನ್ಸ್ ಇದೆಲ್ಲ ಮೆಟೀರಿಯಲ್ ಏನಾಗಿರುತ್ತೆ, ಅಲಾಯ್ ಸ್ಟೀಲ್ ಮೆಟೀರಿಯಲ್ ಇಂದ ಮಾಡಿರುವಂತದ್ದು. ದೆನ್ ಶಿಪ್ಸ್, ಸೊ ಫಿಶರಿ ಬೋಟ್ಸ್ ಆಗಿರ್ಬೋದು, ಮರೈನ್ ಬೋಟ್ಸ್, ಸಬ್ಮರೈನ್ ಬೋಟ್ಸ್ ಆಗಿರ್ಬೋದು, ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಪಾರ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಯಾವ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಅಂತ ಹೇಳಿದ್ರೆ ಅಲಾಯ್ ಸ್ಟೀಲ್ ಮೆಟೀರಿಯಲ್ ಇಂದ ಮಾಡಿರುವಂತದ್ದು. ಸೊ ಪೈಪ್ ಲೈನ್ಸ್ ಅಂದ್ರೆ ಇರಿಗೇಷನ್ ಪರ್ಪಸ್ಗೆ ಕೆಲವೊಂದು ಪೈಪ್ಸ್ ಇರ್ಬೋದು, ಅಥವಾ ಬೋರ್ವೆಲ್ ಪೈಪ್ಸ್ ಆಗಿರ್ಬೋದು. ಸೊ ಇದೆಲ್ಲ ಅಲಾಯ್ ಸ್ಟೀಲ್ ಮೆಟೀರಿಯಲ್ ಇಂದ ಮಾಡಿರುವಂತದ್ದು. ಸ್ಟ್ರಕ್ಚರಲ್ ಕಾಂಪೋನೆಂಟ್ಸ್ಗೆ ಅಂತ ಬಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಚೆನ್ನಬ್ ಬ್ರಿಡ್ಜ್ ಅಂತ ಇದೆ. ಈಗ ಪ್ರೆಸೆಂಟ್ಲಿ ಈ ಪ್ರಾಜೆಕ್ಟ್ ನಡೀತಿದೆ ಜಮ್ಮು ಕಾಶ್ಮೀರ್ನಲ್ಲಿ. ಸೊ ಇದೊಂದು ರೈಲ್ವೆ ಬ್ರಿಡ್ಜ್. ಓಕೆ, ಸೊ ಈ ರೈಲ್ವೆ ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಮೆಟೀರಿಯಲ್ ಯೂಸ್ ಮಾಡಿರೋದು ಯಾವ್ದಂತ ಹೇಳಿದ್ರೆ ಅಲಾಯ್ ಸ್ಟೀಲ್ ಮೆಟೀರಿಯಲ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತಿರುವಂತದ್ದು. ಸೊ ಬ್ರಿಡ್ಜ್ ಅಂತಾನೆ ಅಲ್ಲ, ಸೊ ಯಾವುದೇ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಸೊ ಬಿಲ್ಡಿಂಗ್ಸ್ ನಲ್ಲಿ ವಿಂಡೋಸ್, ಡೋರ್ಸ್, ಸೊ ಇದೆಲ್ಲ ಮಾಡೋದಕ್ಕೆ ಸೊ ಕೆಲವೊಂದು ಮೆಟೀರಿಯಲ್ ಬೇಕಾಗುತ್ತೆ. ಸೊ ಆ ಮೆಟೀರಿಯಲ್ ಯೂಸ್ ಮಾಡೋದು ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲಾಯ್ ಸ್ಟೀಲ್ ಮೆಟೀರಿಯಲ್ ಅನ್ನ ಯೂಸ್ ಮಾಡ್ತಾರೆ. ಅದೇ ಆಟೋಮೇಟಿವ್ ಅಪ್ಲಿಕೇಶನ್ಸ್ಗೆ ಬಂದ್ರೆ ಅಲ್ಲಿ ಕಾರ್ ಬಾಡಿ ಪಾರ್ಟ್ಸ್ ಆಗಿರ್ಬೋದು, ಯಾವುದೇ ಒಂದು ವೆಹಿಕಲ್ಸ್ ಟ್ರಕ್ಸ್ ಆಗಿರ್ಬೋದು. ಸೊ ಅಲ್ಲಿ ಕೆಲವೊಂದು ಪಾರ್ಟ್ಸ್, ಮತ್ತೆ ಇಂಜಿನ್ ಕಾಂಪೋನೆಂಟ್ಸ್ ನಲ್ಲಿ ಕನೆಕ್ಟಿಂಗ್ ರಾಡ್, ಪಿಸ್ಟನ್, ಸಿಲಿಂಡರು. ಸೊ ಇಲ್ಲೆಲ್ಲ ಏನ್ ಮಾಡ್ತಾರೆ ಅಲಾಯಿಂಗ್ ಸ್ಟೀಲ್ ಮೆಟೀರಿಯಲ್ ನ ಯೂಸ್ ಮಾಡುವಂತದ್ದು. ರೋಬೋಟ್ಸ್ ಅಂತ ಬಂದ್ರೆ ಅಲ್ಲೂ ಕೂಡ ಅಷ್ಟೇ, ಇದೆಲ್ಲ ಕೂಡ ಯಾವುದು ಅಲಾಯಿಂಗ್ ಸ್ಟೀಲ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ.
ದೆನ್ ಅದೇ ರೀತಿ ನೆಕ್ಸ್ಟ್ ಪವರ್ ಜನರೇಟಿಂಗ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರೆ ಈ ಪವರ್ ಗ್ರಿಡ್ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಈಗ ವಿಂಡ್ ಟರ್ಬೈನ್ಸ್ ನೀವು ನೋಡಿರ್ತೀರಾ. ಸೊ ವಿಂಡ್ ಟರ್ಬೈನ್ಸ್ ನಲ್ಲಿ ಬ್ಲೇಡ್ಸ್ ಆಗಿರ್ಬೋದು ಅಥವಾ ಫ್ಯೂಯಲ್ ಟ್ಯಾಂಕ್ಸ್ ಕೂಡ ಅಲಾಯ್ ಸ್ಟೀಲ್ ಮೆಟೀರಿಯಲ್ ಇಂದ ಮಾಡಿರುವಂತದ್ದು. ಸೊ ಅದೇ ಮತ್ತೆ ಟವರ್ಸ್ ನೀವೆಲ್ಲ ನೋಡಿರ್ತೀರಾ. ಸೊ ಅದು ಕೂಡ ಏನಪ್ಪಾ ಅಂದ್ರೆ ಅಲಾಯ್ ಸ್ಟೀಲ್ ಮೆಟೀರಿಯಲ್ ಇಂದ ಮಾಡಿರುವಂತದ್ದು. ಸೊ ಇದೆಲ್ಲ ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ಅಲಾಯ್ ಸ್ಟೀಲ್ಸ್. Then coming to the multiple choice questions. Which of these is not a function of alloy steel? Option A, increases strength, improves ductility, reduces cost, improves machine ability. ಸೊ ಅಲಾಯ್ ಸ್ಟೀಲ್ ಅಂತ ಹೇಳಿದ್ರೆ ಸೊ ಸ್ಟ್ರೆಂತು ಜಾಸ್ತಿ ಇರುತ್ತೆ, ಡಕ್ಟಿಲಿಟಿ ಜಾಸ್ತಿ ಇರುತ್ತೆ, ಮಿಷನಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಇದರಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ರೆಡ್ಯೂಸಸ್ ಕಾಸ್ಟ್. ಅಲಾಯ್ ಸ್ಟೀಲನ್ನ ಆ್ಯಡ್ ಮಾಡೋದ್ರಿಂದ ಆಬ್ವಿಯಸ್ಲಿ ಕಾಸ್ಟ್ ಏನಾಗುತ್ತೆ? ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅಲಾಯಿಂಗ್ ಎಲಿಮೆಂಟ್ಸನ್ನ ಅದಕ್ಕೆ ಆ್ಯಡ್ ಮಾಡೋದ್ರಿಂದ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಏನು? ರೆಡ್ಯೂಸಸ್ ಕಾಸ್ಟ್. ಇಟ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಅಲಾಯ್ ಸ್ಟೀಲ್. ದೆನ್ the steel containing more than a 5% of one or more alloying elements are known as HSLA steels, high alloy steels, tool and die steels, stainless steel. So more than 5% of alloying elements ಅನ್ನು ಆಡ್ ಮಾಡಿದ್ರೆ ಅದನ್ನ ಏನಂತ ಹೇಳ್ತೀವಿ? ಹೈ ಅಲಾಯ್ ಸ್ಟೀಲ್ ಅಂತ ಹೇಳುವಂಥದ್ದು. The next, a pure metal, a mixture of metals in any proportions, a mixture of metals in fixed proportions, a mixture of two non-metals. So the answer for this is a mixture of metals in a fixed proportions. ಅಂದ್ರೆ ಇಲ್ಲಿ ಏನು ನೀವು alloying elements ಅನ್ನು ಆಡ್ ಮಾಡ್ತೀರಾ ಅದು fixed proportion ಅಲ್ಲೇ ಆಡ್ ಮಾಡುವಂತದ್ದು. The next, a fourth question is a machining property of a steel are improved by adding option A, sulfur, lead, phosphorus, option B, silicon, aluminium, titanium, and option C, vanadium, aluminium, and option D, chromium, nickel, and option E, lubricants. By adding a sulfur, lead, and phosphorus, we can enhance the machinability property. So the answer for this is a sulfur, lead, and phosphorus. What does AISI steel stand for? So option A, American Indian Steel Institute, American Indian Society of Iron, American Iron and Steel Institute, and option D, Alloys Iron and Steel Institute. So the answer for this is the AISI steel stands for American Iron and Steel Institute. Then sixth question, what kind of steel requires a definite amount of other alloying elements? Option A, carbon steel, option B, alloying steel, option C, stainless steel, and option D, tool steels. The answer for this is alloying steel. By adding a chromium to the steel, which of the following property is enhanced? Option A, resistance to corrosion, option B, electrical characteristics, and option C, magnetic property, option D, ductility. So chromium na steel ge add ಮಾಡೋದ್ರಿಂದ ಏನಾಗುತ್ತೆ? corrosion resistance property enhance ಆಗುತ್ತೆ. So that answer for this is resistance to corrosion. The next, by adding silicon to the steel, which of the following property is enhanced? So ಸಿಲಿಕಾನ್ ಅನ್ನ ಸ್ಟೀಲ್ಗೆ ಆಡ್ ಮಾಡೋದ್ರಿಂದ ಯಾವ ಪ್ರಾಪರ್ಟಿ ಇಂಪ್ರೂವ್ ಆಗುತ್ತೆ? ಆಪ್ಷನ್ ಎ, ರೆಸಿಸ್ಟೆನ್ಸ್ ಟು ಕರೋಷನ್, ಅಂಡ್ ಆಪ್ಷನ್ ಬಿ, ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಆಪ್ಷನ್ ಸಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಅಂಡ್ ಆಪ್ಷನ್ ಡಿ, ಡಕ್ಟಿಲಿಟಿ. ಸೊ ಸಿಲಿಕಾನ್ ಅನ್ನ ಸ್ಟೀಲ್ಗೆ ಆಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಅಂದ್ರೆ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. The next, ductility of a material can be defined as option A, ability to undergo a large permanent deformation in compression, option B, ability to recover its original form, and option C, ability to undergo a large permanent deformation in tension, option D, all of the above, and option E,
None of the above. The answer for this is the ductility of a material can be defined as ability to undergo a large permanent deformation in tension. The answer for this is C. The next option, question number 10. The depth of hardness of the steel is increased by addition of a nickel, chromium, tungsten, vanadium, all of the above. So the depth of hardness in steel is increased. So hardness ಯಾವಾಗ increase ಆಗುತ್ತೆ ಅಂತ ಹೇಳಿದ್ರೆ, so chromium ಅನ್ನ steel ಗೆ add ಮಾಡಿದಾಗ so depth of hardness ಏನಾಗುತ್ತೆ, ಜಾಸ್ತಿ ಆಗುತ್ತೆ. So the answer for this is a chromium. Thank you.